ಮಕ್ಕಳಿಗೆ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಾ ಈಗ ಭಾಗವಹಿಸಿರ್ತಕ್ಕಂಥ ಮಾನ್ಯ ಶಾಸಕರಾಗಿರ್ತಕ್ಕಂಥ ಹಂಪನಗೌಡ ಬಾದಲೇಶ್ವರ ಅವರು, ಮಾನ್ಯ ಬಸನಗೌಡ ಗಾರ್ಡ್ ಆಫ್ ಆನರ್ ನೀಡಿರ್ತಕ್ಕಂಥ NCC ತಂಡಕ್ಕೆ ತುಂಬ ಹೃದಯದ ವಂದನೆಗಳು. ಈಗ ವಾಸವಿ ಬಾಲಕಿಯರ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಿಂದ ಈಗ ವಾಸವಿ ಬಾಲಕಿಯರ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಧ್ವಜವಂದನೆಯನ್ನು ನೀಡ್ತಾ ಇದ್ದಾರೆ. ಧನ್ಯವಾದಗಳು ವಾಸವಿ ಬಾಲಕಿಯರ ಪ್ರೌಢಶಾಲೆಗೆ. ಈಗ IQ ಇಂಟರ್ನ್ಯಾಷನಲ್ ವಿದ್ಯಾರ್ಥಿನಿಯರಿಂದ ಧ್ವಜವಂದನೆ. IQ ಇಂಟರ್ನ್ಯಾಷನಲ್ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಿಂದ ಗಂಡು ಮನೆಯವರಿಗೆ ಗಾರ್ಡ್ ಆಫ್ ಆನರ್ ನೀಡುತ್ತಿದ್ದಾರೆ. ಐದುನೂರ 60 ಸಂಸ್ಥಾನಗಳು ಸಹ ಭಾರತದಲ್ಲಿ ವಿಲೀನಗೊಂಡು ಸ್ವಾತಂತ್ರ್ಯವಾದರೂ ಸಹ ನಮ್ಮ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯದ ಈಗಿರುವಂಥ 7 ಜಿಲ್ಲೆಗಳಿಗೆ ಅಂದು ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಆದರೆ ಅಂದಿನ ಗೃಹ ಮಂತ್ರಿಗಳಾದಂತಹ ಸರ್ದಾರ್ ವಲ್ಲಭಾಯಿ ಪಟೇಲ್ರವರ ಒಂದು ದಿಟ್ಟ ನಿರ್ಧಾರದಿಂದ 1948 ಸೆಪ್ಟೆಂಬರ್ 13ರಂದು ಆಪರೇಷನ್ ಪೋಲೋ ಅಂತಕ್ಕಂಥ ಒಂದು ಮಿಲಿಟರಿ ಕಾರ್ಯಾಚರಣೆಯನ್ನು ಆರಂಭ ಮಾಡಿ ಅಂದಿನ ಹೈದರಾಬಾದ್ ನಿಜಾಮ ಭಾರತದ ಒಕ್ಕೂಟ ವ್ಯವಸ್ಥೆಗೆ ಸೇರಲು ಇಷ್ಟಪಟ್ಟಿರಲಿಲ್ಲ. ಇಂಡಿಪೆಂಡೆಂಟ್ ಆಗಿರ್ಬೇಕಂತಕ್ಕಂಥ ಸಂದೇಶವನ್ನು ಸಾರಿದ್ರು. ಆದರೆ ಅಂದಿನ ಸರ್ಕಾರ ಅದನ್ನು ಒಪ್ಪಿಕೊಳ್ಳದೆ ಆಪರೇಷನ್ ಪೋಲೋ ಎಂಬ ಕಾರ್ಯಾಚರಣೆ ರೂಪದಲ್ಲಿ ಇಡೀ ಮಿಲಿಟರಿಯನ್ನ ಹೈದರಾಬಾದ್ ನಿಜಾಮನ ಒಂದು ಈ ಪ್ರಾಂತ್ಯಕ್ಕೆ 12 ದಿಕ್ಕುಗಳಿಂದ ಇಡೀ ಇಂಡಿಯನ್ ಮಿಲಿಟರಿಯನ್ನ ಇಲ್ಲಿಗೆ ಕಳಿಸಿಕೊಟ್ರು. 96 ಗಂಟೆಗಳಲ್ಲಿ ಲೆಫ್ಟಿನೆಂಟ್ ಜನರಲ್ ಚೌಧರಿ ಅವರ ಸಾರಥ್ಯದ ಭಾರತೀಯ ಮಿಲಿಟರಿ ಪಡೆ ಸತತವಾಗಿ 96 ಗಂಟೆಗಳ ಕಾರ್ಯಾಚರಣೆ ಬಳಿಕ ಸೆಪ್ಟೆಂಬರ್ 17, 1948ರಂದು ಭಾರತದ ಸೇನೆಗೆ ಶರಣಾಗತಿಯನ್ನ ತೋರಿಸಿದ್ರು. ಆ ದಿನ ಈ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯದ ಈ ನಿಜಾಮರ ಆಳ್ವಿಕೆ ಕೊನೆಗೊಂಡು ಹೈದರಾಬಾದ್ ಪ್ರಾಂತ್ಯವೂ ಸಹ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ವಿಲೀನಗೊಂಡು ಅದರ ನೆನಪಿಗೋಸ್ಕರ ನಾವೆಲ್ಲರೂ ಪ್ರತಿ ವರ್ಷ ಈ ಹೈದರಾಬಾದ್ ವಿಮೋಚನಾ ದಿನಾಚರಣೆಯನ್ನ ಆಚರಿಸ್ತಾ ಬಂದಿದ್ದೇವೆ. ಕಳೆದ 4 ವರ್ಷಗಳಿಂದ ಇದಕ್ಕೆ ಕಲ್ಯಾಣ ಕರ್ನಾಟಕ ಜಯಂತ್ಯೋತ್ಸವ ಅಂತಕ್ಕಂಥ ವಿಶೇಷ ಮರುನಾಮಕರಣವನ್ನ ಕರ್ನಾಟಕ ಘನ ಸರ್ಕಾರ ಮಾಡಿ ಇಲ್ಲಿನ ಜನರ ಒಂದು ಸಾಮಾಜಿಕ, ರಾಜಕೀಯ ಹಾಗೂ ಆರ್ಥಿಕ, ಶೈಕ್ಷಣಿಕ ಏಳಿಗೆಗೆ ಮುನ್ನಡಿ ಬರಬೇಕು, ಒಂದು ವಿಶೇಷ ಸಂದೇಶವನ್ನು ಸಾರಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರ ಕಲ್ಯಾಣ ಕರ್ನಾಟಕ ಜಯಂತಿಯನ್ನು ಆಚರಿಸ್ತಾ ಬಂದಿದೆ. ಅದರ ಭಾಗವಾಗಿ 2000 ಕರ್ನಾಟಕಕ್ಕೆ ಸ್ವತಂತ್ರ ಸಿಗಲಾದಂಥ ಸಂದರ್ಭದಲ್ಲಿ ದಿಟ್ಟ ನಿರ್ಧಾರವನ್ನು ತಗೊಂಡಿರ್ತಕ್ಕಂಥದ್ದು ಸರ್ದಾರ್ ವಲ್ಲಭಾಯಿ ಪಾಟೀಲರು ಹಾಗೂ ನೆಹರು ಅವರು. ಇವತ್ತೇನು ದಿಟ್ಟ ನಿರ್ಧಾರವನ್ನು ತಗೊಂಡು ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಸ್ವತಂತ್ರ ತಂದು ಕೊಟ್ಟಿರ್ತಕ್ಕಂಥದ್ದು ಅವ್ರನ್ನೆಲ್ಲವ್ರನ್ನ ಇವತ್ತು ಅನೇಕ ಹೋರಾಟಗಾರರು ಇವತ್ತು ಅನೇಕವನ್ನು ಪ್ರಾಣ ಬಲಿದಾನವನ್ನು ಕೊಟ್ಟಿರ್ತಕ್ಕಂಥವ್ರನ್ನ ಇವತ್ತು ನಾವೆಲ್ಲರೂ ಸ್ಮರಿಸುವಂಥ ದಿನ. ಅದೇ ರೀತಿಯಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಏನು ವಿಶೇಷವಾದ ಸ್ಥಾನಮಾನವನ್ನು 371J ತಂದು ನಮ್ಮ ನಾಯಕರಾದಂಥ ಏನು ಆಗಿನ ಮುಖ್ಯಮಂತ್ರಿಗಳು ಧರ್ಮ್ ಸಿಂಗ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ನೇತೃತ್ವದಲ್ಲಿ ಏನು ನಾಯಕರಾದಂಥ ರಾಹುಲ್ ಗಾಂಧಿ ಅವರ ನುಡಿದಂತೆ ನಡೆಯುವಂಥ ಕೆಲಸ ಇವತ್ತು ಮಾಡಿ ಇವತ್ತು ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ತಂದುಕೊಟ್ಟಿರ್ತಕ್ಕಂಥ ಕೀರ್ತಿ ನಮ್ಮೆಲ್ಲ ನಾಯಕರಿಗೆ ಸಲ್ಲುತ್ತೆ. ಇವತ್ತೇನು ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ ಕಾಜಿಯನ್ನು ಇಟ್ಕೊಂಡು ಇವತ್ತು ಕಲಬುರಗಿಯಲ್ಲಿ ಇವತ್ತೇನು ಒಂದು ದೊಡ್ಡದ ಹಬ್ಬದ ವಾತಾವರಣದಲ್ಲಿ ಇವತ್ತು ಹೈದರಾಬಾದ್ ಕರ್ನಾಟಕದ ವಿಮೋಚನಾ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಇವತ್ತು ಅವರ ನೇತೃತ್ವದಲ್ಲಿ ಸಚಿವ ಸಂಪುಟಗಳು ನಡೀತಾ ಇದೆ. ಈ ಭಾಗದ ಅನೇಕ ಸಮಸ್ಯೆಗಳು, ಜಲವಂತ ಸಮಸ್ಯೆಗಳು, ಶಿಕ್ಷಣವಾಗಿರ್ಬೋದು, ಆರೋಗ್ಯ ಇರ್ಬೋದು, ಕೃಷಿಗೆ ಇರ್ಬೋದು, ಅನೇಕ ಸಮಸ್ಯೆಗಳನ್ನ ಇವತ್ತು ಈ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡ್ತಾರೆ.
ಈ ಭಾಗಕ್ಕೆ ಏನೇನು ಬೇಕಾಗುತ್ತೆ ಹೆಚ್ಚಿನ ರೀತಿಯಲ್ಲಿ ನಾನು ಕೂಡ ಒಬ್ಬ ವಿಧಾನ ಪರಿಷತ್ ಸದಸ್ಯನಾಗಿ ನಮ್ಮ ತಾಲೂಕಿಗೆ ಜಲವಂತ ಸಮಸ್ಯೆಗಳಿದ್ದಾವೆ, ಅದನ್ನೆಲ್ಲ ಪ್ರಾಮಾಣಿಕವಾಗಿ ತರುವಂಥ ಕೆಲಸ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸದಾ ಇವತ್ತು ನಮಗೆ ಉದ್ಯೋಗ ಸಿಗಬೇಕಾದ್ರೆ ಏನು ಇವತ್ತು 371J ಇದೆ, ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ ಕೆಲಸ ನಮ್ಮ ನಾಯಕರುಗಳು ಮಾಡಿದ್ದಾರೆ. ಸದಾ ಇವತ್ತು ರೈತರಿಗೋಸ್ಕರ, ಯುವಕರಿಗೋಸ್ಕರ, ಈಗಾಗಲೇ ತಹಸೀಲ್ದಾರರು 1 ವರ್ಷ ನಮ್ಮ ಭಾಗದ ಜನತೆಗೆ ಸ್ವತಂತ್ರ ತಡವಾಗಿ ಬಂದಿದೆ, ಅದರ ಕಾರಣ ಬಗ್ಗೆ ಮತ್ತು ಅಲ್ಲಿಂದ ಇಲ್ಲಿವರೆಗೆ ನಡೆದಿರತಕ್ಕಂಥ ಕೆಲವೊಂದು ವಿಚಾರಗಳನ್ನು ಈ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಭಾಗ ರಾಯಚೂರು ಜಿಲ್ಲೆ, ಕೊಪ್ಪಳ ಜಿಲ್ಲೆ, ರಾಯಚೂರು ಜಿಲ್ಲೆ, ಬೀದರು ಮತ್ತು ಗುಲ್ಬರ್ಗ, ಈ 3 ಜಿಲ್ಲೆಗಳು ಹಿಂದಿನ ನಿಜಾಮರ ಆಡಳಿತದಲ್ಲಿದ್ದು, ಮಹಾರಾಷ್ಟ್ರದಲ್ಲಿ 3 ಜಿಲ್ಲೆಗಳು, ಕರ್ನಾಟಕ, ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ 3 ಜಿಲ್ಲೆಗಳು, ಮಹಾರಾಷ್ಟ್ರದಲ್ಲಿ 4, ಒಟ್ಟು 7 ಜಿಲ್ಲೆಗಳು ನಿಜಾಮರ ಆಡಳಿತದಲ್ಲಿದ್ದು, ನಮಗೆ ಸ್ವಾತಂತ್ರ್ಯ ಬಂದು 1 ವರ್ಷದ ನಂತರ ನಾವು ಸ್ವಾತಂತ್ರ್ಯ ಪಡಿತಕ್ಕಂಥ ನಿಟ್ಟಿನಲ್ಲಿ ವಲ್ಲಭಾಯಿ ಪಾಟೀಲರ ಒಂದು ಪ್ರಯತ್ನ, ನೆಹರೂಜಿ ಅವರ ಒಂದು ಮುಂದಾಲೋಚನೆ, ಒಂದು ಪೋಲೋ ಎಂಬ ಒಂದು ಆಪರೇಷನನ್ನು ಮಾಡುವ ಮೂಲಕ ಸ್ವತಂತ್ರವನ್ನು ಪಡಿತಕ್ಕಂಥ ಪ್ರಯತ್ನ ಅಂದಿನ ದಿನದಲ್ಲಿ ಆಗಿದೆ. ಕಳೆದ 76 ವರ್ಷಗಳ ಅವಧಿಯಲ್ಲಿ ಈ ಭಾಗ ಭಾಳ ಅತ್ಯಂತ ಹಿಂದುಳಿದಿರತಕ್ಕಂಥ ಒಂದು ಪ್ರದೇಶ. ಇದನ್ನು ಅರಿತುಕೊಂಡು ಹಿಂದಿನ ಅನೇಕ ಸರ್ಕಾರಗಳು ನಂಜುಂಡಪ್ಪ ವರದಿಯನ್ನು ಜಾರಿ ಮಾಡಿದರು. ಜಾರಿ ಮಾಡಿ ಹಲವಾರು ವರ್ಷಗಳಿಂದ ಈ ಭಾಗದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ರಾಜ್ಯ ಸರ್ಕಾರದಿಂದ ಅನುದಾನವನ್ನು ಕೊಟ್ಟು ಯಾವ್ಯಾವ ಮಾನದಂಡಗಳನ್ನು ಇಟ್ಟುಕೊಂಡು ಈ ನಂಜುಂಡಪ್ಪ ವರದಿಯನ್ನು ಜಾರಿ ಮಾಡಿದರು, ಅವೆಲ್ಲವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸ ಈ ಭಾಗದಲ್ಲಿ ನಡೆಯುವುದರ ಜೊತೆಗೆ ವಿಶೇಷವಾಗಿ ಮಲ್ಲಿಕಾರ್ಜುನ, ನಮ್ಮ ನೆಚ್ಚಿನ ನಾಯಕರು ಆದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಧರ್ಮಸಿಂಗ್ ಅವರು, ಸಿದ್ದರಾಮಯ್ಯನವರು, ಎಚ್ ಕೆ ಪಾಟೀಲರು, ಅನೇಕ ಹಿರಿಯ ಮುಖಂಡರು ಎಲ್ಲರೂ ಸೇರಿ ಇದಕ್ಕೊಂದು ಮಂಜೆ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದು ಈ ಭಾಗದ ವೃತ್ತಿಪರ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು 85% ರಿಸರ್ವೇಷನ್ ವೃತ್ತಿಪರ ಶಿಕ್ಷಣದಲ್ಲಿ ಮತ್ತು ನೌಕರಿ, ಸರ್ಕಾರಿ ನೌಕರಿ ಹುದ್ದೆಯಲ್ಲಿ ಕೂಡ 80% ರಿಸರ್ವೇಷನನ್ನು ಕೊಟ್ಟು ಈ ಭಾಗದ ಜನತೆಗೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೊಡುವುದರ ಮೂಲಕ ಈ ಭಾಗದ ನಿರುದ್ಯೋಗಿ ಯುವಕರಿಗೆ ಮತ್ತು ಪಟ್ಟಣ ಗ್ರಾಮಗಳ ಅಭಿವೃದ್ಧಿ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟು ಈ ವರ್ಷ ನಮ್ಮ ನೆಚ್ಚಿನ ನಾಯಕರು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಸಚಿವ ಸಂಪುಟದ ಎಲ್ಲ ಸದಸ್ಯರು 5,000 ಕೋಟಿ ಅನುದಾನವನ್ನು ಈ ವರ್ಷ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಆ ಬಜೆಟಿನ ಅನುದಾನದಲ್ಲಿ ಮೊನ್ನೆ 2 ಸಭೆಗಳು ಹೈದರಾಬಾದ್ ಕರ್ನಾಟಕದಲ್ಲಿ ಆಗಿತ್ತು. ಒಂದು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ, 2ನೇದು ಅಜಯ್ ಸಿಂಗ್ ಅವರು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮಂಡಳಿ ಆದಮೇಲೆ ಒಂದು ಸಭೆಯನ್ನು ಕರೆದಿದ್ದರು. ನಾನು ಕೂಡ ಆ ಸಭೆಯಲ್ಲಿ ಸದಸ್ಯ, ಕಲ್ಯಾಣ ಮಂಡಲದಲ್ಲಿ. ಮೊದಲನೇ ಸಭೆಯಲ್ಲಿ ನಾವೆಲ್ಲ ಕೂಲಂಕುಷವಾಗಿ ಚರ್ಚೆ ಮಾಡಿ ಈ ಭಾಗದ ಏನು ಅತ್ಯಂತ ಜ್ವಲಂತ ಸಮಸ್ಯೆಗಳಿದ್ದಾವೆ, ಅವಕ್ಕೆ ಯಾವ ರೀತಿಯಲ್ಲಿ ಪರಿಹಾರ ಕಂಡುಹಿಡಬೇಕು ಎಂಬ ಒಂದು ಚಿಂತನೆಯನ್ನು ಮಾಡಿ, ವಿಶೇಷವಾಗಿ ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಸಾರಿಗೆ ಇಲಾಖೆ, ಈ ರೀತಿ ಇಲಾಖೆಗಳನ್ನು ಆಯ್ಕೆ ಮಾಡಿಕೊಂಡು ತಾಲೂಕಾವಾರು ಅನುದಾನವನ್ನು ಶಾಸಕರಿಗೆ ಹಂಚಿ ಆ ನಿಟ್ಟಿದೆ. ಅದೇ ರೀತಿ ಆರೋಗ್ಯ ಆವಿಷ್ಕಾರ ಎಂಬ ಒಂದು ಯೋಜನೆಯ ಅಡಿಯಲ್ಲಿ ಈ ವರ್ಷ ಸುಮಾರು 450 ಕೋಟಿ ರೂಪಾಯಿ ಅಂದಾಜು ಅನುದಾನವನ್ನು ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಪ್ರಾರಂಭ ಮಾಡಲು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲಿ ಆ ಆರೋಗ್ಯ ಕೇಂದ್ರಗಳನ್ನು ಆ ತಾಲೂಕುಗಳಲ್ಲಿ ಪ್ರಾರಂಭ ಮಾಡಬೇಕು ಎಂಬ ಯೋಚನೆಯನ್ನು ಮಾಡಿ ಮಂಜೂರಾತಿಯನ್ನು ಕೂಡ ರಾಜ್ಯ ಸರ್ಕಾರದ ಅನುದಾನ, ಅಭಿವೃದ್ಧಿ ಮಂಡಳಿಯ ಅನುದಾನದ ಸಂಯುಕ್ತ ಆಶ್ರಯದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ.
ಅದೇ ರೀತಿ ಸಾರಿಗೆ ವ್ಯವಸ್ಥೆಯಲ್ಲೂ ಕೂಡ ಅನೇಕ ಗ್ರಾಮೀಣ ಪ್ರದೇಶದಲ್ಲಿ ಜನ ಏನು ಸಂಚಾರ ಮಾಡ್ತಾರೆ ಅವರಿಗೆ ತೊಂದರೆ ಆಗಬಾರ್ದು, ವಿಶೇಷವಾಗಿ ವಿದ್ಯಾರ್ಥಿಗಳಿಗೂ ಕೂಡ ಹೆಚ್ಚು ಅನುಕೂಲ ಆಗಬೇಕು ಎಂಬ ಒಂದು ದೃಷ್ಟಿಯಿಂದ ಸಾರಿಗೆ ಇಲಾಖೆಯು ಕೂಡ ಹೊಸ ಹೊಸ ಬಸ್ಸುಗಳನ್ನು ಖರೀದಿ ಮಾಡತಕ್ಕಂಥ ನಿಟ್ಟಿನಲ್ಲಿ ಅನುದಾನವನ್ನು ಕೂಡ ಬಿಡುಗಡೆ ಮಾಡತಕ್ಕಂಥ ಪ್ರಯತ್ನ ನಡೆದಿದೆ. ಅದು ಮನಗಂಡು ಮತ್ತು ಬಡ ಜನತೆಗೆ ಹೆಚ್ಚಿನ ರೀತಿಯಲ್ಲಿ ಸೈಟ್ಗಳನ್ನು ಮಂಜೂರಾತಿ ಮಾಡತಕ್ಕಂಥ ನಿಟ್ಟಿನಲ್ಲಿ ಒಂದು ಹೊಸ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಸಿಂಧನೂರು ಟೌನ್ ಪ್ಲಾನಿಂಗ್ ಅಥಾರಿಟಿಯನ್ನು ಅಪ್ಗ್ರೇಡ್ ಮಾಡಿ ಪ್ರಾಧಿಕಾರವನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಇನ್ನೊಂದು 4-5 ದಿವಸದಲ್ಲಿ ಸರ್ಕಾರಿ ಆದೇಶ ಆಗುತ್ತೆ. ಆದೇಶ ಆದ ನಂತರ ಸಿಂಧನೂರು ಪಟ್ಟಣದ ಜನತೆ, ಭಾಳಷ್ಟು ಜನತೆಗೆ ಏನು ನಗರ ಅಭಿವೃದ್ಧಿ ಆಗಬೇಕು, ಬಡ ಸಭಾ ಚುನಾವಣೆಯ ಜೊತೆಗೆ ಈ ಬೇರೆ ಬೇರೆ ಚುನಾವಣೆಯಲ್ಲಿ ಕೂಡ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಬಂದಂಥ ಸಂದರ್ಭದಲ್ಲಿ ಅನೇಕ ಯೋಜನೆಗಳನ್ನು ಘೋಷಣೆ ಮಾಡಿ ಹೋಗಿದ್ದು. ಅದರ ಜೊತೆಗೆ ಇವತ್ತು ಸಿಂಧನೂರು ಟು ಕಲ್ಮಲ ರಸ್ತೆ ಸುಮಾರು 1,636 ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಿ ಟೆಂಡರ್ ಕರೆದು ಆ ಕೆಲಸ ಇವತ್ತು ಪ್ರಾರಂಭ ಮಾಡಿ ಶಂಕುಸ್ಥಾಪನೆ ಪ್ರಾರಂಭ ಮಾಡುವಂಥ ಹಂತದಲ್ಲಿ ಇದ್ದೇವೆ. ಅದು ಮಾನ್ವಿ ತಾಲೂಕದಲ್ಲಿ ಆ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ. ಸಿಂಧನೂರು ತಾಲೂಕಿನಲ್ಲಿ ನಾಳೆ 4ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಈ ದಸರಾ ಮಹೋತ್ಸವ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ಹಮ್ಮಿಕೊಳ್ಬೇಕು ಎಂಬ ಒಂದು ವಿಚಾರವನ್ನು ಇಟ್ಕೊಂಡು ಈಗಾಗಲೇ 2-3 ಸಭೆಗಳನ್ನು ಪೂರ್ವಭಾವಿ ಸಭೆಗಳನ್ನು ಮಾಡಿ ಒಂದು ಹಂತಕ್ಕೆ ಬಂದಿದ್ದೇವೆ. ಆ ಸಂದರ್ಭದಲ್ಲಿ ಇವೆಲ್ಲ ಕಾರ್ಯಕ್ರಮಗಳಿಗೆ ಗುದ್ಲಿ ಪೂಜೆಯನ್ನು ನೆರವೇರಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ